ನಮಸ್ಕಾರ. ನಕ್ಷತ್ರಗಳ ಈ ಸರಣಿಗೆ ನಿಮಗೆ ಸ್ವಾಗತ. ಅನೇಕ ಶಿಕ್ಷಣ ಕ್ಷೇತ್ರದ ನಕ್ಷತ್ರಗಳನ್ನು ನಾನು ನಿಮಗೆ ಪರಿಚಯಿಸಿದ್ದೇನೆ. ಈ ಸಲ ಪರಿಚಯಿಸುವುದು ಶಿಕ್ಷಕರನ್ನಲ್ಲ, ಒಂದು ಶಾಲೆಯನ್ನೇ. ಹೌದು, ಒಟ್ಟೊಂದು ಶಾಲೆ, ಅದ್ಭುತವಾದ ಸಾಧನೆ ಮಾಡಿರುವಂಥ ಶಾಲೆ. ಈ ಶಾಲೆಯನ್ನು ನಿಮಗೆ ಪರಿಚಯಿಸಬೇಕು ಅಂತ ಇದ್ದೇನೆ. ಹೂಡ್ಲುಮನೆ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ, ಹೂಡ್ಲುಮನೆ ಶಾಲೆ ಅಂತಲೇ ಹೆಸರುವಾಸಿ. ಇದು ಸಿದ್ದಾಪುರ ತಾಲೂಕಿನಲ್ಲಿ ಶಿರ್ಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಶಾಲೆ. ಹೂಡ್ಲುಮನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅತ್ಯಂತ ಹಿಂದುಳಿದ ಒಂದು ಹಳ್ಳಿ. ನಂಜುಂಡಯ್ಯ ಸಮಿತಿ ಇದನ್ನು ಅತ್ಯಂತ ಹಿಂದುಳಿದ ಗ್ರಾಮದ ಪಟ್ಟಿಯಲ್ಲಿ ಸೇರಿಸಿದೆ. ಹೆಚ್ಚು ಜನ ಇಲ್ಲಿ ಕೃಷಿಗೆ ಅವಲಂಬಿಸಿದ್ದಾರೆ. ಪ್ರತಿ ಮನೆಯಲ್ಲೂ ಹೆಚ್ಚೇನು ಜಮೀನಿಲ್ಲ. ಸರ್ವೇ ಸಾಮಾನ್ಯವಾಗಿ 1-2 ಎಕರೆ ಜಮೀನಿರುವುದು. ಸಂಪೂರ್ಣ ಮಳೆಗೆ ಅವಲಂಬಿತವಾದಂಥ ಕೃಷಿ. ಹಾಗಾಗಿ ಈ ಹಳ್ಳಿಯಲ್ಲಿ ಹುಟ್ಟು ಹೆಚ್ಚಿಲ್ಲ. ಜನ ಈ ಹಳ್ಳಿಯಿಂದ ಪರವೂರಿಗೆ ವಲಸೆ ಹೋಗುತ್ತಾರೆ, ಕೆಲಸ ಹುಡುಕಿಕೊಂಡು. ಯುವಕ ಯುವತಿಯರು ವಲಸೆ ಹೋಗುತ್ತಾರೆ. ಬರೀ ಮಕ್ಕಳು, ಸ್ವಲ್ಪ ವಯಸ್ಸಾದವರು ಈ ಹಳ್ಳಿಯಲ್ಲಿ ಇರ್ತಾರೆ. ಇಂಥ ಒಂದು ಊರು ಈ ಹೂಡ್ಲುಮನೆ. ಊರು ಹೀಗಿದ್ದರೂ ಈ ಊರಿನ ಶಾಲೆ ಮಾತ್ರ ಅದ್ಭುತವಾದದ್ದು. ತುಂಬ ಹೆಸರುವಾಸಿಯಾದಂಥ ಶಾಲೆ. ಕಲಿಕೆಯಲ್ಲಿ ಅತ್ಯಂತ ಮುಂದಿರುವ ಶಾಲೆ. ದಾಖಲಾತಿ ಹಾಜರಾತಿ ಅಲ್ಲಿ ಮುಂದಿದೆ. ಆಟೋಟದಲ್ಲಿ ಅದ್ಭುತವಾಗಿದೆ. ಪರಿಸರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ವಿಜ್ಞಾನದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಈ ಶಾಲೆ ಅದ್ಭುತವಾದದನ್ನು ಸಾಧಿಸಿದೆ. ಬನ್ನಿ, ಈ ಶಾಲೆ ಮಾಡಿದ ಸಾಧನೆಯನ್ನು ಒಂದೊಂದೊಂದಾಗಿ ನೋಡೋಣ. 45 ಮಕ್ಕಳಿರುವ ಈ ಶಾಲೆಯಲ್ಲಿ 4 ಶಿಕ್ಷಕರು, 1ರಿಂದ 7ರ ತನಕ ತರಗತಿಗಳಿವೆ. ಸಿದ್ದಾಪುರದಿಂದ 22 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಶಾಲೆಗೆ ರಸ್ತೆ ಏನೋ ಇದೆ, ಆದರೆ ಅದರಲ್ಲಿ ವಾಹನಗಳು ಓಡಾಟ ತುಂಬ ಕಡಿಮೆ. ಆದುದರಿಂದಲೇ ಶಿಕ್ಷಕರು ಅವರದೇ ಖಾಸಗಿ ವಾಹನದಲ್ಲಿ ಓಡಾಡ್ತಾರೆ. 4 ಕೋಣೆಗಳಿದ್ದು, ಮುಖ್ಯ ಗುರುಗಳ ಕೋಣೆ, ಅಡಿಗೆ ಕೋಣೆ, ಒಂದು ಗ್ರಂಥಾಲಯ, ಹೀಗೆ ತಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಶಾಲೆಯ ಸಾಧನೆ. ಈ ಶಾಲೆಯಲ್ಲಿ 100ಕ್ಕೆ 100 ದಾಖಲಾತಿ ಹಾಗೂ ಹಾಜರಾತಿ. ಈ ವಿಷಯಕ್ಕೆ ಈ ಶಾಲೆಗೆ ಜಿಲ್ಲೆಯಲ್ಲೇ ಒಂದು ಉತ್ತಮ ದಾಖಲಾತಿ ಹಾಜರಾತಿ ಇರುವ ಶಾಲೆ ಎಂದು ಹೆಸರಿದೆ. ಫಲಿತಾಂಶವನ್ನು ಗಮನಿಸಿದರೆ KSQAO ಪರೀಕ್ಷೆಯಲ್ಲಿ ಪ್ರತಿ ವರ್ಷ 90% ಹೆಚ್ಚು ಫಲಿತಾಂಶ ಈ ಶಾಲೆಯಲ್ಲಿ ದಾಖಲಿಸಿದೆ. ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ, SDMC ಪ್ರಶಸ್ತಿ ಪಡೆದಿದೆ. 20, 10 ಮತ್ತು 11 ಸಾಲಿನ ನಲಿಕಲಿ ಯಶೋಗಾಥೆ DSRT ಮತ್ತು ಮಾನವ ಅಭಿವೃದ್ಧಿ ಕೇಂದ್ರದಿಂದ ಮನ್ನಣೆ, ಗುಣಾತ್ಮಕ ಶಿಕ್ಷಣ ಸಾಧಿಸಿದ ಶಾಲೆ ಎಂಬ ಹೆಗ್ಗಳಿಕೆ, 2017ರಲ್ಲಿ ಪರಿಸರ ಮಿತ್ರ ಶಾಲೆ ಎಂಬ ಬಿರುದು, 2013 ಮತ್ತು 14ನೇ ಸಾಲಿನ ಕಲಿಕೋತ್ಸವವನ್ನು ರಾಜ್ಯಕ್ಕೆ ನೀಡಿದ ಹೆಮ್ಮೆ ಈ ಶಾಲೆಗಿದೆ. 2016 ಮತ್ತು 17ರಲ್ಲಿ ನಿಸರ್ಗ ಕಲಿಕಾ ಕಾನೂನು ಬೋಧನಾ ಪದ್ಧತಿಯನ್ನು ರಾಜ್ಯಕ್ಕೆ ಪರಿಚಯಿಸಿದ ಶಾಲೆ ಇದು. ಹೀಗೆ ಹೆಗ್ಗಳಿಕೆ ಒಂದೇ ಎರಡೇ, ಸಾಕಷ್ಟು ಹೆಗ್ಗಳಿಕೆ ಸಾಧಿಸಿದೆ ಶಾಲೆ ಈ ಹೂಡ್ಲುಮನೆ ಶಾಲೆ. ಉತ್ತಮ ಬೋಧನಾ ಕಲಿಕಾ ಪ್ರಕ್ರಿಯೆ. ಇಂಗ್ಲಿಷ್ ಕಾರ್ನರ್. ಇಂಗ್ಲಿಷನ್ನು ಚೆನ್ನಾಗಿ ಮಕ್ಕಳಿಗೆ ಕಲಿಸಲು ಈ ಶಾಲೆಯಲ್ಲಿ ಇಂಗ್ಲಿಷ್ ಕಾರ್ನರ್ ರೂಪಿಸಿದ್ದಾರೆ. ಒಂದು ಕೋಣೆಯನ್ನು ಇಂಗ್ಲಿಷ್ಗಾಗಿಯೇ ಮೀಸಲಾಗಿಟ್ಟಿದ್ದಾರೆ. ಈ ಕೋಣೆಯಲ್ಲಿ ಇಂಗ್ಲಿಷ್ ಕಲಿಕೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ಒಟ್ಟು ಹಾಕಿದ್ದಾರೆ. 4ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಯುವಾಗ ಈ ಕೋಣೆಗೆ ಬಂದು ಇಂಗ್ಲಿಷ್ ಕಲಿತಾರೆ.
ಈ ಕೋಣೆಗೆ ಒಂದು ಸಲ ಪ್ರವೇಶಿಸಿದ ಮೇಲೆ ಮಕ್ಕಳು ಇಂಗ್ಲಿಷೇ ಮಾತಾಡೋದು, ಇಂಗ್ಲಿಷಲ್ಲೇ ವ್ಯವಹಾರ, ಹಾಗೂ ಅಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಇಂಗ್ಲಿಷನ್ನು ಉಪಯೋಗಿಸ್ತಾರೆ. ಈ ಕೋಣೆಯಲ್ಲಿ ಕಲಿಕೆಗೆ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ವಿಧ ವಿಧದ ಕಲಿಕೋಪಕರಣಗಳನ್ನು ಒಟ್ಟುಗೂಡಿಸಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಸಂಪನ್ಮೂಲಗಳನ್ನು ತಯಾರಿಸಿದ್ದಾರೆ. ಗಣಕಯಂತ್ರವನ್ನು ಕೂಡ ಸಕ್ರಿಯವಾಗಿ ಬಳಸುತ್ತಾರೆ. ಇಂಗ್ಲಿಷ್ ಪಾಠ ಇರುವ ಮಕ್ಕಳು ಈ ಸಂಪದ್ಭರಿತ ಕೋಣೆಗೆ ಬಂದು ಇಲ್ಲಿ ಇಂಗ್ಲಿಷ್ ಕಲಿಯುತ್ತಾರೆ. ಈ ಕೋಣೆಯ ವಿಶೇಷತೆ ಕಲಿಕೆಯನ್ನು ಸಮೃದ್ಧ ಮಾಡುತ್ತದೆ. ಈ ಕೋಣೆ ಹಾಗಾಗಿ ಈ ಶಾಲೆಯ ಮಕ್ಕಳು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ. ನಿಸರ್ಗ ಕಲಿಕಾ ಕಾನು. ಸಮುದಾಯದವರು ಈ ಶಾಲೆಗೆ 2 ಎಕರೆ ಜಮೀನು ದೇಣಿಗೆಯಾಗಿ ಕೊಟ್ಟರು. ಈ 2 ಎಕರೆಯನ್ನು ಶಾಲೆ ಕಲಿಕೆಗೆ ಪರಿಣಾಮಕಾರಿಯಾಗಿ ಬಳಸಬೇಕೆಂಬ ಛಲ ತೊಟ್ಟಿತು. ಶಿಕ್ಷಕರು ಈ 2 ಎಕರೆಯಲ್ಲಿ ಮಕ್ಕಳಿಗೆ ಪರಿಸರವನ್ನು ಕಲಿಯಲು ನಿಸರ್ಗ ಕಲಿಕಾ ಕಾನು ಮಾಡಿದ್ದಾರೆ. ಇಲ್ಲಿ ವೀಕ್ಷಣೆ ಹಾಗೂ ಸ್ವ ಅನುಭವದಿಂದ ಕಲಿಕೆ ನಡೆಯುತ್ತದೆ. ಮಕ್ಕಳು ಈ ಕಾನಿಗೆ ಬಂದು ನಿಸರ್ಗವನ್ನು ತುಂಬ ಹತ್ತಿರದಿಂದ ನೋಡಿ ಕಲಿಯುತ್ತಾರೆ, ಹಾಗೆ ತಾವೇ ಕಂಡುಕೊಳ್ಳುತ್ತಾರೆ. ಇಲ್ಲಿ ಶಿಕ್ಷಕರು ಸುಗಮಗಾರರಾಗಿ ವರ್ತಿಸುತ್ತಾರೆ. ಮಕ್ಕಳ ಕಲಿಕೆಗೆ ಅನುವು ಮಾಡಿಕೊಡ್ತಾರೆ. ಅವರು ಹೆಚ್ಚೇನು ಹೇಳಿಕೊಡುವುದಿಲ್ಲ. ಮಕ್ಕಳು ಕಂಡುಕೊಳ್ಳುವ ಹಾಗೆ ಅವರಿಗೆ ಬೇಕಾದಂಥ ಪರಿಸರವನ್ನು ನಿರ್ಮಿಸ್ತಾರೆ. ಈ ಥರದ ಕಲಿಕೆ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ವಿರಳ ಅಂತ ಹೇಳಬಹುದು. ಇದೊಂದು ಒಳ್ಳೆ ಮಾದರಿ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಈ ಮಾದರಿಯನ್ನು ನೋಡಲು ಎಲ್ಲರೂ ಇಲ್ಲಿಗೆ ಬರುತ್ತಾರೆ, ನೋಡಿ ಖುಷಿಯಾಗಿ ಹೋಗುತ್ತಾರೆ. ಕಲಿಕೋತ್ಸವ. ಈ ಶಾಲೆಯಲ್ಲಿ ಕಲಿಕೋತ್ಸವ ನಡೆಸುತ್ತಾರೆ. ಅತ್ಯಂತ ಸಂಭ್ರಮದಿಂದ ನಡೆಸುತ್ತಾರೆ. ಇಲ್ಲಿ ಅನೇಕ ವಿಷಯ ಆಧಾರಿತ ಕಲಿಕಾ ಕಾರ್ನರ್ಗಳಿದ್ದಾವೆ. ಪ್ರತಿಯೊಂದು ವಿಷಯವನ್ನು ಒಂದು ಕಾರ್ನರಿಗೆ ಮೀಸಲಿಟ್ಟಿದ್ದಾರೆ. ಪಾಠವನ್ನು ಮುಂದಿಟ್ಟು ಅದು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅದನ್ನು ವಿವಿಧ ಕಲಾ ಪ್ರಕಾರಗಳಲ್ಲಿ ಜನರ ಮುಂದೆ ಇಡುವುದೇ ಕಲಿಕೋತ್ಸವದ ಉದ್ದೇಶ. ಇಲ್ಲಿ ನಾಟಕ, ಕಲೆ, ಯಕ್ಷಗಾನ, ಹರಟೆ, ಒಗಟು, ಜಾನಪದ ನೃತ್ಯ, ಕೊರವಂಜಿ, ಸರ್ಕಸ್, ಜಾದು, ರೂಪಕ ಹೀಗೆ ವೈವಿಧ್ಯಮಯವಾದ ಪ್ರಕಾರಗಳನ್ನು ಬಳಸಿ ಪಾಠ ಮಾಡುತ್ತಾರೆ. ಮಕ್ಕಳಿಗೆ ಆಸಕ್ತಿಯೂ ಹೆಚ್ಚಾಗುತ್ತದೆ, ಖುಷಿಯೂ ಆಗುತ್ತದೆ, ಹಾಗೂ ಕಲಿಕೆಯೂ ಮನದಟ್ಟಾಗುತ್ತದೆ. ಎಲ್ಲ ಶಾಲೆಯವರು ಈ ಮಾದರಿಯನ್ನು ಬಾಯಿತುಂಬ ಕೊಂಡಾಡಿದ್ದಾರೆ. ಇನ್ನೊಂದು ವಿಶೇಷ, ಗಣಿತ ಎಲ್ಲ ಮಕ್ಕಳಿಗೂ ಸ್ವಲ್ಪ ಕಷ್ಟ. ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಈ ಶಾಲೆ ಅದಕ್ಕಾಗಿಯೇ ಒಂದು ಗಣಿತ ಪಾರ್ಕ್ ನಿರ್ಮಿಸಿದೆ. ಗಣಿತದ ಕಲಿಕೆಗೆ ಪೂರಕವಾದ ಈ ಗಣಿತ ಪಾರ್ಕ್ ಮಕ್ಕಳಿಗೆ ಗಣಿತ ಕಲಿಸುವುದಕ್ಕೆ ತುಂಬ ಸಹಾಯ ಮಾಡಿದೆ. ಇಂಗ್ಲಿಷ್ ಅಸೆಂಬ್ಲಿ. ಶಾಲೆಯಲ್ಲಿ ಒಂದು ಉತ್ತಮ ಪದ್ಧತಿ ಇದೆ. ಅದೇನೆಂದರೆ ಇವರು ಅಸೆಂಬ್ಲಿಯನ್ನು ಇಂಗ್ಲಿಷಲ್ಲಿ ನಡೆಸುತ್ತಾರೆ. ಎಲ್ಲ ಮಕ್ಕಳು ಅಸೆಂಬ್ಲಿಯಲ್ಲಿ ಇಂಗ್ಲಿಷ್ ಮಾತಾಡುತ್ತಾರೆ. ಪರಸ್ಪರ ಮಕ್ಕಳು ಇಂಗ್ಲಿಷ್ ಮಾತಾಡುವುದರಿಂದ ಎಲ್ಲರಿಗೂ ಇಂಗ್ಲಿಷ್ ಮಾತಾಡಲು ಪ್ರೋತ್ಸಾಹ ಮಾಡಿದಾಗ ಆಗ್ತದೆ. ಇದು ತುಂಬ ಪರಿಣಾಮಕಾರಿ. ಯಾಕಂದರೆ ತಪ್ಪು ಮಾಡುವ ಹೆದರಿಕೆ ಇಲ್ಲದೆ ಮಾತಾಡುವುದೇ ಮಾತಿನಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತದೆ. ಇದನ್ನು ಮನಗಂಡು ಈ ಇಂಗ್ಲಿಷ್ ಅಸೆಂಬ್ಲಿಯನ್ನು ಈ ಶಾಲೆ ನಡೆಸುತ್ತಾರೆ. ಇದು ತುಂಬ ಪರಿಣಾಮಕಾರಿ. ಹಾಗೆಯೇ ಇಲ್ಲಿಯ ಮಕ್ಕಳು ಇಂಗ್ಲಿಷಲ್ಲಿ ಸಾಕಷ್ಟು ಚೆನ್ನಾಗಿ ಮಾತಾಡುವುದನ್ನು ನಾವು ನೋಡುತ್ತೇವೆ. ಮಕ್ಕಳಿಗೆ ಇಂಗ್ಲಿಷಲ್ಲಿ ಮಾತಾಡುವ ಧೈರ್ಯ ಈ ಇಂಗ್ಲಿಷ್ ಅಸೆಂಬ್ಲಿ ತುಂಬುತ್ತದೆ. ಇಲ್ಲಿ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದಾರೆ. ಚಿಕ್ಕ ಚಿಕ್ಕ ಪ್ರಯೋಗಾಲಯಗಳು. ಇದೊಂದು ಚಲಿಸುವ ಪ್ರಯೋಗಾಲಯವೂ ಇದೆ. ಅವರ ಹಳ್ಳಿಗೆ ಹೋಗಿ ಗಾಳಿಯ ದಿಕ್ಕು, ಮಣ್ಣಿನ ಗುಣಮಟ್ಟ, ಎರೆಗೊಬ್ಬರ, ಹವಾಮಾನ ಅಧ್ಯಯನ ಹೀಗೆ ಅನೇಕ ವಿಷಯಗಳನ್ನು ಮಕ್ಕಳಲ್ಲಿ ಮೂಡಿಸುವ ಪ್ರಯೋಗಾಲಯ. ಶಾಲೆಯ ಮುಂದೆ ಒಂದು ತುಂಬ ದೊಡ್ಡ ಟೋಪೋಗ್ರಾಫಿ ಮಾದರಿ ಮಾಡಿದ್ದಾರೆ.
ಇದು ಅದ್ಭುತವಾಗಿದೆ. ಯಾಕಂದರೆ ನಮ್ಮ ಒಟ್ಟು ಟೋಪೋಗ್ರಫಿಯ ಒಂದು ಅದ್ಭುತವಾದ ಪರಿಕಲ್ಪನೆ ಹಾಗೂ ಅನುಭವ ಈ ಮಾದರಿ ನಮಗೆ ನೀಡುತ್ತದೆ. ಹಾಗೆಯೇ ಒಂದು ತೂಗುವ ಹೂತೋಟ ಕೂಡ ಇಲ್ಲಿ ಮಾಡಿದ್ದಾರೆ. ಗ್ರಾಮದ ಎಲ್ಲರೂ ಸೇರಿ ಒಂದು ಒಳ್ಳೆ ಗ್ರಾಮೋತ್ಸವ ಆಚರಿಸುತ್ತಾರೆ. ವಲಸೆ ಹೋದವರು, ವಯಸ್ಸಾದವರು, ಯುವಕರು, ಯುವತಿಯರು, ಎಲ್ಲರೂ, ಮಕ್ಕಳು, ಸಮುದಾಯದವರು ಎಲ್ಲರೂ ಸೇರಿ ಈ ಗ್ರಾಮೋತ್ಸವವನ್ನು ಆಚರಿಸ್ತಾರೆ. ತನ್ನ ಊರಿನ ಬಗ್ಗೆ, ತಮ್ಮ ಗ್ರಾಮದ ಬಗ್ಗೆ ಪ್ರೀತಿ ಹುಟ್ಟಿಸಲು, ತನ್ನ ಊರನ್ನು, ತನ್ನ ಜನರನ್ನು ಗೌರವಿಸಲು ಈ ಕಾರ್ಯಕ್ರಮ ನಿಯೋಜಿಸಲಾಗಿದೆ. ಗ್ರಾಮೋತ್ಸವದಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ಇಷ್ಟ. ತಾಯಂದಿರ ಲೇಡೀಸ್ ಇಂಗ್ಲಿಷ್ ಕ್ಲಬ್ ಇದೊಂದು ವಿಶೇಷ ಕಾರ್ಯಕ್ರಮ. ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವ ಪ್ರಕ್ರಿಯೆಯಲ್ಲಿ ಇಲ್ಲಿಯ ಶಿಕ್ಷಕರು ಕಂಡುಕೊಂಡ ಒಂದು ಸೃಜನಾತ್ಮಕ ಅಂಶ, ಯಾಕೆ ಇಂಗ್ಲಿಷ್ ಅವರ ಪೋಷಕರಿಗೆ ಕಲಿಸಬಾರದು? ಹಾಗೆ ಪೋಷಕರಿಗೆ ಇಂಗ್ಲಿಷ್ ಕಲಿಸಿದರೆ ಅದು ಮಕ್ಕಳ ಇಂಗ್ಲಿಷ್ ಕಲಿಕೆಯಲ್ಲಿ ತುಂಬ ಸಹಾಯ ಮಾಡಬಹುದು. ಇದನ್ನು ಅರಿತುಕೊಂಡು ಇವರು ತಾಯಂದಿರಿಗೆ ಇಂಗ್ಲಿಷ್ ಕ್ಲಾಸ್ ಪ್ರಾರಂಭಿಸಿದ್ದಾರೆ. ಇದನ್ನು ತಾಯಂದಿರು ತುಂಬ ಮುತುವರ್ಜಿಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗೂ ತುಂಬ ಖುಷಿಪಟ್ಟಿದ್ದಾರೆ. ಈ ಶಾಲೆಯಲ್ಲಿ ಚಟುವಟಿಕೆಯಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸುವ, ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಸಮುದಾಯವಿದೆ. ಜವಾಬ್ದಾರಿಯಿಂದ ನಡೆದುಕೊಳ್ಳುವ ಪೋಷಕರಿದ್ದಾರೆ. ಕಲಿಕೆಗೆ ಮುಡಿಪಾಗಿಟ್ಟಂಥ ಶಿಕ್ಷಕರಿದ್ದಾರೆ. ಎಲ್ಲವನ್ನು ತುಂಬ ಖುಷಿಯಿಂದ ಕಲಿತುಕೊಳ್ಳುವಂಥ ಮಕ್ಕಳಿದ್ದಾರೆ. ಎಲ್ಲರೂ ಇರೋದರಿಂದ ಈ ಶಾಲೆ ಅದ್ಭುತವಾಗಿದೆ. ಈ ಶಾಲೆಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಈ ಶಾಲಾ ಶಿಕ್ಷಕರಿಗೆ, ಸಮುದಾಯದವರಿಗೆ, ಅಧಿಕಾರಿಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ನಮ್ಮ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ಮತ್ತು ಸೌಂಡ್ ಕ್ಲೌಡಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.